GST ಕಾನೂನನ್ನು ತಂದು ಈ ದೇಶದ ಬಡವರಿಗೆ, ದಮನಿತರಿಗೆ, ಶೋಷಿತರಿಗೆ ಆ ಅನುದಾನ ಅವರಿಗೆ ತಲುಪಬೇಕಂತ ಕಾನೂನನ್ನು ಮಾಡಿದವರು ಎಚ್ಚಾಂಜನೇಯವರು. ಅಷ್ಟೇ ಅಲ್ಲ ಸರ್, ಹೇಳ್ತಿದ್ದೀರಾ ನಿಮ್ಮ ನಾಯಕರಿಗೆ ಅವ್ರ ಕೆಲಸ ಕಾರ್ಯ ಗೊತ್ತಿದೆ ತಾನೆ? ಹೌದು, ಅದಕ್ಕೆ ಒತ್ತಡ ಹಾಕೋ ಅವಶ್ಯಕತೆ ಈಗ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಎಚ್ಚಾಂಜನೇಯವರನ್ನ ಕೆಲವು ಕುತಂತ್ರಿಗಳು, ದುಷ್ಟಶಕ್ತಿಗಳು ಅವರನ್ನ ಧ್ವನಿಯನ್ನ ಅಡಗಿಸುವಂತ, ನಮ್ಮ ಪಕ್ಷದಲ್ಲೇ ಧ್ವನಿಯನ್ನು ಅಡಗಿಸುವಂತ ಕಾರ್ಯ ನಡೀತದೆ. ಅಂತರಿಗೆ ಒಂದು ಗಟ್ಟಿಯಾದ ಧ್ವನಿ ಕೊಡಬೇಕು. ಇಡೀ ರಾಜ್ಯದ ಲಕ್ಷಾಂತರ ಜನರು ಆಂಜನೇಯ ಅಭಿಮಾನಿಗಳಿದ್ದಾವೆ, ಕೋಟ್ಯಾಂತರ ಜನರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರೆ. ಈ ರಾಜ್ಯದಲ್ಲಿ ಯಾರು ತಪ್ಪಿಸ್ತಾರಂತಲ್ಲ, ಒಳೊಳಗೆ ಕುತಂತ್ರ ನಡೀತದೆ. ಯಾಕೆ ಕುತಂತ್ರ ಯಾರಿಗೆ ಉತ್ತರ ಅಲ್ಲ ಸರ್. ಈ ರಾಜ್ಯದ ಶೋಷಿತರ ಗಟ್ಟಿ ಧ್ವನಿ ವಿಧಾನಸೌಧದಲ್ಲಿ ಮೊಳಗಬಾರದು. ಅವರು ಬಡವರ ಪರವಾಗಿ, ಸಾಮಾಜಿಕ ಪರವಾಗಿ, ದಲಿತರ ಪರವಾಗಿ ಕಾರ್ಯಗಳನ್ನು ಮಾಡ್ತಾರೆ. ಆ ಕಾರ್ಯಗಳಲ್ಲಿ ದಲಿತರೆಲ್ಲರೂ ಕೂಡ ಅಭಿವೃದ್ಧಿ ಹೊಂದಿ ಈ ದೇಶದ ಸಂಪತ್ತೆಲ್ಲ ದಲಿತರ ಪಾಲಾಗಿ ದಲಿತರ ಉದ್ಧಾರ ಆಗ್ತಾರೆಂಬ ಅದನ್ನು ತಪ್ಪಿಸಬೇಕನ್ನ ಕಾರಣಕ್ಕೋಸ್ಕರ ಅವರನ್ನ ಧ್ವನಿ ಅಡಗಿಸಿ ಅವರನ್ನ ಸಂಸತ್ತಿನ ಹೊರ ಇಡುವಂತ ಕರೆಯುತ್ತೆ. ಅದ್ಯಾವುದಕ್ಕೂ ಆಸೆ. ಯಾಕೆಂದ್ರೆ ಈ ರಾಜ್ಯದ 30 ಜಿಲ್ಲೆಗಳಿಂದ ಇವತ್ತು ಎಲ್ಲ ಮುಖಂಡರು ಬಂದರೆ ನಿಮ್ಮಲ್ಲಿ ಅಂತಾನೆ ಅರ್ಥನಾ? ಇಲ್ಲ, ಮುಂದುವರಿಸ್ತೀವಿ ನಾವು ಹೋರಾಟ. ನಮ್ಮಲ್ಲಿರೋ ತಪ್ಪಿಲ್ಲ. ದಲಿತರ ಧ್ವನಿಯನ್ನು ಅಡಗಿಸಬೇಕನ್ನೋದು ಎಲ್ಲ ನಾಯಕರಲ್ಲಿ ಒಂದು ಮನದಟ್ಟಾಗಿದೆ. ಅಂತ ನಾಯಕರ ವಿರುದ್ಧ ಇಡೀ ಸಮಾಜ ಮುಂದಿನ ದಿನಗಳಲ್ಲಿ ತಪ್ಪಿಸಿದೇ ಆಗಿದ್ರೆ ಉಗ್ರ ಹೋರಾಟವನ್ನು ಮಾಡಿ ರಾಜ್ಯಾದ್ಯಂತ ಎಲ್ಲ ಸಮುದಾಯಗಳು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಪಾರ್ಟಿ ಶಿವಕುಮಾರ್ ಅವರಿಗೆ, ಅವರಿಗೆ ಶೋಷಿತರ ಗಟ್ಟಿ ಧ್ವನಿಯಾದಂತ ಎಚ್ಚಾಂಜನೇಯರವರು ಈ ರಾಜ್ಯಕ್ಕೆ, ಇಡೀ ರಾಜ್ಯದ ಮಕ್ಕಳ ಭವಿಷ್ಯಕ್ಕೋಸ್ಕರ ರಾಜ್ಯದ 125 ವಸತಿ ಶಾಲೆಗಳನ್ನು ತೆರೆದು ಲಕ್ಷಾಂತರ ಜನರ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಆಶ್ರಯ ಆದರು. ಅದೇ ರೀತಿ ಈ ರಾಜ್ಯದ ತುಂಬಾ ಎಲ್ಲ ಶೋಷಿತರು, ಬಡವರು ಎಲ್ಲರೂ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಂತೇಳಿ ಸಮುದಾಯ ಭವನಗಳನ್ನು ಕೊಟ್ಟು, ಹಾಗೆ SC ST ಮತ್ತು ಹಿಂದುಳಿದ ವರ್ಗದವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ದೃಷ್ಟಿಯಿಂದ ಗುತ್ತಿಗೆದಾರನಾಗಿ ಮಾಡಬೇಕು ಅಂತ ಹೇಳಿ ಗುತ್ತಿಗೆಯನ್ನು ಕೊಟ್ಟರು. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಳಿಸಿಕೊಟ್ರು. ಇಂಥ ದಿಟ್ಟ ನಾಯಕನ ಅಭಿವೃದ್ಧಿಯನ್ನು ಕಂಡರಿಯದಂತ ಕೇಳಿದಂತ ಎಲ್ಲ ವರ್ಗಗಳು ಕೂಡ ಆಂಜನೇಯವರ ಶಕ್ತಿಯನ್ನು ಅಡಗಿಸಬೇಕು, ಅವರನ್ನು ಸಂಸತ್ತಿನಿಂದ ಹೊರಗಿಡಬೇಕಂತ ಏಕೈಕ ಉದ್ದೇಶದಿಂದ ಅವರಿಗೆ ಈ ಒಂದು MLC ಸ್ಥಾನವನ್ನು ತಪ್ಪಿದ್ರೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ. ಲಕ್ಷಾಂತರ ಜನರು ಕಾಂಗ್ರೆಸ್ ಇಂದ ಹೊರಗುಳಿದು ಬೇರೆ ಮುಖ ಮಾಡುವಂತ ಸಂದರ್ಭ ಹುಟ್ಟುತ್ತೆ. ಅದಕ್ಕೆ ಆಸ್ಪದ ಕೊಡುತ್ತೆ. ಸುಮಾರು 40 ವರ್ಷಗಳಿಂದ ಸತತವಾಗಿ ಈ ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ, ಈ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ಇಂಥ ನಾಯಕನಿಗೆ ನಮ್ಮೆಲ್ಲರ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು. ಅವರಿಗೆ ಅಧಿಕಾರ